ಏನ್ ಹಂಗ್ ನೋಡ್ತಿದ್ಯಾ? ಈ ಮನೇಲಿ ಯಾವ ಕೆಲಸ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನಿನಗೆ. ಎಷ್ಟು ವರ್ಷದ ನಿಮ್ಮ ಮೇಲೆ ಕೆಲಸ ಮಾಡ್ಕೊಂಡಿದ್ದೀನಿ ನಾನು. ಏನೋ ಒಂದ್ 4 ದಿನ ತಿರುಪತಿ ಹಂಗೋ ಹಿಂಗ್ ಬರೋಷ್ಟರಲ್ಲಿ ನೀನು ಮುಂದೆ ಒಪ್ಪಿಸ್ಕೊಂಡಿದ್ಯಾ. ಈ ಮನೇಲಿ ಯಾವ ಮೂಲೆಯಲ್ಲಿ ಎಷ್ಟೆಷ್ಟು ಕಸ ಇದೆ, ಯಾರ್ಯಾರ ಮನಸ್ಸಲ್ಲಿ ಎಷ್ಟು ಧೂಳಿದೆ ಅಂತ ನನಗ್ ಗೊತ್ತು. ನಿಮಗದೆಲ್ಲ ಗೊತ್ತು ಅಷ್ಟೇ, ಆದ್ರೆ ಅದನ್ನೆಲ್ಲ ಹೇಗ್ ಸ್ವಚ್ಛ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅದನ್ನ ಗೂಡ್ಸಿ ಸಾರಿಸಿ ಸ್ವಚ್ಛ ಮಾಡಕ್ಕಂತಾನೆ ನಾನ್ ಬಂದಿರೋದು. ಮನೆಯಲ್ಲಿ ಎಷ್ಟು ಧೂಳಿದೆ ಅಂತ ತಿಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಆ ಧೂಳನ್ನೆಲ್ಲ ಕೊಡುವಿ ಮನೇನ ಅಂದವಾಗಿಟ್ಕೊಳ್ಳೋದು ದೊಡ್ಡ ವಿಷಯ. ಸರ್ಕಳಿ ಸರ್ಕಳಿ. ನೋಡ್ದೇನೆ ಹುಡುಗಿ ಸಂಸ್ಕೃತಿನ. ಅಪ್ಪ, ನೀವ್ ಹೇಳೋದು ನಿಜ ರೀ. ಚಲ್ಲಿರೋ ಅಕ್ಕಿನ ಹೇಗೆ ಕಣ್ಗೊತ್ಕೊಂಡು ತುಂಬಿಡ್ತಾ ಇದ್ದಾಳೆ ನೋಡಿ. ತಿನ್ನೋ ಅನ್ನದ ಬಗ್ಗೆ ಗೌರವ, ಅನ್ನ ಕೊಡೋ ಮನೆ ಬಗ್ಗೆ ಪ್ರೀತಿ. ಹಳ್ಳಿಲಿ ಬಡತನದಲ್ಲಿ ಹುಟ್ಟಿ ಬೆಳೆದವಳಾದ್ರೂ ಸಂಸ್ಕಾರದಲ್ಲಿ ಇವಳಿಗೆ ಶ್ರೀಮತಿಗೆ ತುಂಬಾ ಇದೆ. ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಹಂಗ್ ಕೇಳಿ ಅಪ್ಪವ್ರೆ, ಚಿಕ್ಕ ಯಜಮಾನ್ರನ್ನ ಕೆಲ್ಸಕ್ಕೆ ತಂದು ಸೇರ್ಸಿದ್ದಾರೆ. ಅಲ್ಲ, ಈ ಮನೇಲಿ ಹಾಲಿನೋ ನಾನಿರುವಾಗ ಇವಳು ಕೆಲ್ಸಕ್ಕೆ ಬೇಕಿತ್ತಾ? ಅಣ್ಣ, ಇವಳಿಗೆ ಯಾರು ದಿಕ್ಕು ದೆಸೆ ಇಲ್ಲ ಅಂತ ಶೌರ್ಯ ಇವಳನ್ನ ಕರ್ಕೊಂಡು ಬಂದು ನಮ್ಮ ಮನೆ ಕೆಲ್ಸಕ್ಕೆ ಇಟ್ಟಿದ್ದಾನೆ. ದಿಕ್ಕು ದೆಸೆ ಇಲ್ದೇ ಇರೋರ್ನೆಲ್ಲ ಮನೆ ಕರ್ಕೊಂಡ್ಬಂದು ಇಟ್ಕೊಳ್ಳೋದಕ್ಕೆ ಧರ್ಮಛತ್ರನ? ಇಷ್ಟು ದಿವಸ ನಮ್ಮ ಮನೆಗೆ, ನಮ್ಮ ಸ್ವೀಟ್ ಸ್ಟಾಲ್ಗೆ ಎಷ್ಟೊಂದು ಹೆಸರಿತ್ತು, ಎಷ್ಟೊಂದು ಘನತೆ ಇತ್ತು. ನಡೆದ ಕಾಂಪಿಟೇಷನ್ ಅಲ್ಲಿ ಪ್ರಸಾದ್, ಅಂಥದ್ದೆಲ್ಲ ಏನಿಲ್ಲ. ಆ ಕಾಂಪಿಟೇಷನ್ ವಿಷಯನೆಲ್ಲ ಮರ್ತು ಬಿಡು, ಅಲ್ಲಿಗೆ ಬಿಟ್ಬಿಡು. ಅವಳು ಈಗ ಇಲ್ಲಿ ಯಾರ ಜೊತೆನಲ್ಲೂ ಕಾಂಪೀಟ್ ಮಾಡೋಕೆ ಬಂದಿಲ್ಲ. ಅವಳು ಬಂದಿರೋದು ಈ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ. ಆ ಕೆಲಸ ಕೊಟ್ಟಿರೋದು ಕೂಡ ನಿನ್ನ ಮಗ. ಯಾರಾದರೂ ಕೊಟ್ಟಿರಲಿ, ಈ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಅರ್ಹತೆ ಇರಬೇಕು. ನೀನು ಎಷ್ಟು ಓದಿದ್ಯಾ? ಬಂದ ತಕ್ಷಣ ಕೆಲಸ ಶುರು ಮಾಡ್ಕೊಂಡಿದ್ಯಲ್ಲ, ನಿನ್ನ ಸಂಬಳ ಅಷ್ಟು, ಏನೇನು ಕೆಲಸ ಮಾಡಬೇಕು ಅಂತ ತಿಳ್ಕೊಂಡಿದ್ಯಾ? ಇಷ್ಟು ದೊಡ್ಡ ಮನೆಯಲ್ಲಿ ಕೆಲಸ ಮಾಡಿ ನಿನಗೆ ಅನುಭವ ಇದೆಯಾ? ಅಷ್ಟಕ್ಕೂ ನೀನು ಎಲ್ಲಿ ಉಳ್ಕೋತೀಯಾ? ಎಲ್ಲ ಕೆಲಸಗಾರರಿಗೂ ನಮ್ಮ ಮನೇಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಅವಳು ಇಲ್ಲೇ ಉಳ್ಕೊಳ್ತಾಳೆ, ಅವಳು ಈ ಮನೇಲೇ ಇರ್ತಾಳೆ.